ಬಿದ್ದ ಮರಗಳ ಸ್ಥಳದಲ್ಲಿ ಹೊಸ ಸಸ್ಯಗಳ ನೆಡುವಿಕೆ. ಹಸಿರು ಸಂಕಲ್ಪ ಸಂಗೊಳ್ಳಿ ರಾಯಣ್ಣ ಉದ್ಯಾನವನದಲ್ಲಿ ಪರಿಸರ ಜಾಗೃತಿ ಅಭಿಯಾನ. ವೆಂಕಟಾಚಲಪತಿ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಸುಬ್ರಹ್ಮಣ್ಯ ನಗರದ ಸಂಗೊಳ್ಳಿ ರಾಯಣ್ಣ ಉದ್ಯಾನವನದಲ್ಲಿ ಪರಿಸರ ಜಾಗೃತಿ ಅಭಿಯಾನ, ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಬಿದ್ದ ಮರಗಳ ಸ್ಥಳದಲ್ಲಿ ಹೊಸ ಸಸಿಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆಗೆ ಉತ್ತೇಜನ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅನೂಪ್ ಅಯ್ಯಂಗಾರ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ವೆಂಕಟಾಚಲಪತಿ, ಸ್ಥಳೀಯ ಮುಖಂಡರು ಹಾಗೂ ನಿವಾಸಿಗಳಾದ ಕೇಶವ ಪ್ರಸಾದ್, ಸುನೀತಾ, ನವೀನ್, ಜಯರಾಮ್, ಮಹೇಶ್ ಮೋಹನ್ ರಾವ್ ಮತ್ತು ಸೋಮಶೇಖರ್ ಅವರು ಸಸಿ ನೆಟ್ಟು ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವೆಂಕಟಾಚಲಪತಿ, ಪ್ರಕೃತಿ ಮಾತೆಯನ್ನು ಮನುಷ್ಯ ಕಡೆಗಣಿಸಿದರೆ ಮನುಷ್ಯರ ಜೊತೆಗೆ ಪ್ರಾಣಿ ಪಕ್ಷಿಗಳಿಗೂ ಉಳಿಗಾಲವಿರುವುದಿಲ್ಲ. ನಾವು ಭೂಮಿಯನ್ನು ಭೂತಾಯಿ ಎಂದು ಕರೆಯುತ್ತೇವೆ. ತಾಯಿಯ ನಂತರ ಭೂಮಿ ತಾಯಿಗೆ ಗೌರವ ನೀಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಭೂಮಿ ನಮಗೆ ಅನ್ನ, ನೀರು ಹಾಗೂ ಆಶ್ರಯವನ್ನು ಒದಗಿಸುತ್ತಾಳೆ. ಆದ್ದರಿಂದ ಭೂತಾಯಿಗೆ ದ್ರೋಹ ಮಾಡದೆ ಪರಿಸರವನ್ನು ಸಂರಕ್ಷಿಸಬೇಕು ಎಂದು ಹೇಳಿದರು. ಪ್ರತಿಯೊಬ್ಬರು ತಮ್ಮ ಮನೆಯ ಮುಂದೆ ಕನಿಷ್ಠ ಒಂದು ಸಸಿ ನೆಟ್ಟು ಅದನ್ನು ಪೋಷಿಸುವ ಮೂಲಕ ಪರಿಸರ ರಕ್ಷಣೆಯಲ್ಲಿ ಪಾಲ್ಗೊಳ್ಳಬೇಕು. ಈ ನಿಟ್ಟಿನಲ್ಲಿ ಸುಬ್ರಹ್ಮಣ್ಯ ನಗರದ ಪ್ರತಿಯೊಂದು ರಸ್ತೆಯಲ್ಲೂ 10ರಿಂದ 20 ಸಸಿಗಳನ್ನು ನೆಟ್ಟು ಹಸಿರುಮಯ ನಗರ ನಿರ್ಮಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಈ ದಿನ ಇವಾಗ ಸುಬ್ರಹ್ಮಣ್ಯ ನಗರ ಈಗ ಬ್ಲಾಕ್ ಕಾಂಗ್ರೆಸ್ಸಿಂದ ನಾವು ಇದು ಪರಿಸರ ದಿನಾಚರಣೆ ಆಚರಿಸಿದ್ದೀವಿ. ಇಲ್ಲಿ ಒಂದು 50 ಸಸಿ ಇದೆ. ಸಂಗೊಳ್ಳಿ ರಾಯಣ್ಣ ಪಾರ್ಕಲ್ಲಿ ಒಂದು 50 ಇವಾಗ ಆ್ಯಕ್ಚುಲಿ ಗಿಡಗಳ ಇವಾಗ ನೆಡೋ ಮೂಲಕ ಈ ಕಾರ್ಯಕ್ರಮಕ್ಕೆ ಇವಾಗ ಚಾಲನೆ ಕೊಟ್ಟಿದ್ದೀವಿ. ಸೊ ನಮ್ಮ ಜೊತೆಗೆ ಇಲ್ಲಿ ಇವಾಗ ವಾಕರ್ಸು ನಮ್ಮ ಜೊತೆ ಇವಾಗ ಕೈ ಜೋಡಿಸಿದ್ದಾರೆ. ಇದು ಬೆಂಗಳೂರು ಬಂದು ಇವಾಗ ಗಾರ್ಡನ್ ಸಿಟಿ ಅಂತ ಇತ್ತು. ಈ ದಿನ ಬರೀ ಎಲ್ಲ ಕಡೆ ಇವಾಗ ಕಾಂಕ್ರೀಟು ಬಿಲ್ಡಿಂಗ್ಗಳು ಆಗಿ ನಮಗೆ ಲಂಗ್ ಸ್ಪೇಸ್ ಕಮ್ಮಿ ಆಗಿಬಿಟ್ಟಿದೆ. ಆಮೇಲೆ ಬಂದು ಈ ಪಾರ್ಕಲ್ಲಿ ತುಂಬ ಸೀನಿಯರ್ ಸಿಟಿಸನ್ಸು ಆಮೇಲೆ ಮಕ್ಕಳು ಬರ್ತಾರೆ. ಸೊ ನಮ್ಮ ಹಸಿರು ಉಳಿಸ್ಕೊಳ್ಳೋದು ನಮ್ಮ ಧರ್ಮ ಇವತ್ತು. ಇಟ್ ಈಸ್ ಅವರ್ ಬೇಸಿಕ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗಿದೆ ನಮ್ಮ ಹಸಿರು ಉಳಿಸೋದು, ಹಸಿರು ಕವರ್ ಉಳಿಸ್ಕೊಳ್ಳೋದು. ಆ ಪ್ರಯುಕ್ತ ಸೊ ನಮ್ಮ ಕಡೆಯಿಂದ ಒಂದು ಅಳಿಲ್ ಸೇವೆ ಇರಲಿ ಪರಿಸರಕ್ಕೆ ಅಂತ ಒಂದು 50 ಇವಾಗ ಸಸಿಗಳನ್ನ ನೆಟ್ಟು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಇನ್ನು ಮುಂದೆನೂ ಇವಾಗ ರೆಗ್ಯುಲರ್ ಆಗಿ ಎಲ್ಲೆಲ್ಲಿ ನಮಗೆ ಜಾಗಗಳಿದೆ, ಎಲ್ಲಿ ನಮಗೆ ಗ್ರೀನ್ ಕವರ್ ಕಮ್ಮಿ ಆಗ್ತಿದೆ, ಇದು ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ನಾವು ಎಲ್ಲ ಕಡೆ ಇದು ಸಸಿಗಳು ನೆಟ್ಟು ಅದನ್ನು ಪೋಷಿಸಿ ಅದು ಇವಾಗ ಹೆಮ್ಮರವಾಗಿ ಇವಾಗ ಇದು ಬೆಳಿಬೇಕು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಅದ್ರ ಕಡೆ ನಾವು ಕೆಲಸನೂ ಮಾಡ್ತೀವಿ. ಈ ದಿನ ಇವಾಗ ಬಂದು ಚಲಪತಿ ಅವರು, ನವೀನ್ ಅವರು, ಮೋಹನ್ ರಾವ್ ಅವರು ನಮ್ಮ ಅಧ್ಯಕ್ಷರು, ಅವರೆಲ್ಲ ಸೇರಿ ಮಾಡ್ತಿರೋ ಕಾರ್ಯಕ್ರಮ. ಆಮೇಲೆ ಸುನೀತಾ ಇದ್ದಾರೆ ನಮ್ಮ ಬ್ಲಾಕ್ ಅಧ್ಯಕ್ಷರು. ಆಮೇಲೆ ಸಾಕಷ್ಟು ಇವಾಗ ಇದು ಆ್ಯಕ್ಚುಲಿ ಮಹಿಳಾ ಕಾರ್ಯಕರ್ತರಿದ್ದಾರೆ. ಆಮೇಲೆ ಮಹೇಶ್ ಅವರಿದ್ದಾರೆ. ಎಲ್ಲರೂ ಸೇರಿ ಮಾಡ್ತಿರೋ ಕಾರ್ಯಕ್ರಮ. ಆಮೇಲೆ ಕೇಶವ ಪ್ರಸಾದ್ ಅವರಿದ್ದಾರೆ. ಕರೆಕ್ಟು. ಈ ದಿನ ಪರಿಸರ ದಿನಾಚರಣೆ ಅಂಗವಾಗಿ ಸಂಗೊಳ್ಳಿ ರಾಯಣ್ಣ ಪಾರ್ಕಲ್ಲಿ ಒಂದು 50 ಗಿಡಗಳು ನೆಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇಲ್ಲಿ ಸೀನಿಯರ್ ಸಿಟಿಸನ್ನು ರಿಕ್ವೆಸ್ಟ್ ಮಾಡಿದರು, ಒಂಚೂರು ಗಿಡಗಳು ಹಾಕಿ ಸ್ವಲ್ಪ ಕಡಿಮೆ ಇದೆ ಅಂತ. ನಾವು ಅದಕ್ಕೋಸ್ಕರ ಇವತ್ತು ಆ ಕಾರ್ಯಕ್ರಮ ಇಟ್ಕೊಂಡು ಒಂದು 50 ಗಿಡಗಳು ನೆಡ್ತಾಯಿದ್ದೀವಿ. ಮತ್ತು ಸುಬ್ರಹ್ಮಣ್ಯ ನಗರದಲ್ಲಿ ಸುಮಾರು ಜನ ಕೇಳಿದ್ದಾರೆ ರೋಡಲ್ಲಿ ಒಂಚೂರು ಗಿಡ ನೆಡಿ ಅಂತ. ಅದನ್ನು ಮುಂದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅನೂಪ್ ಸರ್ ಅವರ ನೇತೃತ್ವದಲ್ಲಿ, ಬಿ ಕೆ ಶಿವರಾಮ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಸುಬ್ರಹ್ಮಣ್ಯ ನಗರದಲ್ಲಿ ಒಂದು ಹಸಿರು ವಾತಾವರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮೊದಲೇ ಹೆಜ್ಜೆ ಇಟ್ಟಿದ್ದೀವಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ. ಬಾದಾಮಿ ಗಿಡ, ಬೇವಿನ ಗಿಡ, ಹೊಂಗೆ ಮರ, ಮಾವಿನ ಗಿಡ ಈ ಥರ ನೆಡ್ತಾಯಿದ್ದೀವಿ ಸರ್. ಸಂಪಿಗೆ ಗಿಡ ಎಲ್ಲ ನೆಡ್ತಾಯಿದ್ದೀವಿ ಸರ್. ಇವತ್ತು ವಿಶ್ವ ಪರಿಸರ ದಿನ ಅಂಗವಾಗಿ ನಮ್ಮ ಸಂಗೊಳ್ಳಿ ರಾಯಣ್ಣ ಪಾರ್ಕಿನಲ್ಲಿ ನಮ್ಮ ಎಲ್ಲ ಸದಸ್ಯರು ಸೇರಿ ಇವತ್ತು ಗಿಡಗಳನ್ನು ನೆಡ್ತಾ ಇದ್ದೀವಿ. ಅದರಲ್ಲಿ ಅನೂಪ್ ಅಯ್ಯಂಗಾರು ಮತ್ತು ಹಿರಿಯ ನಾಗರಿಕರೆಲ್ಲ ಭಾಗವಹಿಸಿದ್ದಾರೆ. ಭಾಳ ಸಂತೋಷದ ವಿಚಾರ. ಇದರಲ್ಲಿ ನಾಗರಿಕರು ಇನ್ವಾಲ್ವ್ ಮಾಡೋದು ಭಾಳ ಸಂತೋಷ ವಿಚಾರ ಆಗಿದೆ. ಇವತ್ತು ಎಲ್ಲ ನೋಡಿದ್ರು ಹಸಿರು ಕಡಿಮೆ ಆಗ್ತಿದೆ, ಕಾಂಕ್ರೀಟ್ ಜಂಗಲ್ ಆಗ್ತಾಯಿದೆ ನಮ್ಮ ದೇಶ. ಆಮೇಲೆ ಎಲ್ಲರೂ ಕೊಳಕಾಗಿದೆ. ಮೇನ್ಲಿ ಈ ಕೊಳಕನ್ನು ತೆಗಿಬೇಕು ಮತ್ತು ಹೆಚ್ಚು ಮರ ಆಗಬೇಕು, ಹಸಿರನ್ನ ಮಾಡಬೇಕು. ಇವತ್ತು ಉಸಿರಾಟನ ಕಡಿಮೆ ಆಗಿದೆ. ಇವತ್ತು ನೋಡಿದ್ರೆ ಎಷ್ಟು ಆಕ್ಸಿಜನ್ ಕಡಿಮೆ ಆಗಿದೆ ಅಂದರೆ ಅಷ್ಟು. ಇವತ್ತು ಅದನ್ನು ನಾವು ಸರಿ ಮಾಡಬೇಕು ಅಂದರೆ ನಮ್ಮೆಲ್ಲರ ಕರ್ತವ್ಯ ಇದು. ಎಲ್ಲರೂ ಮಾಡಿ ಪ್ರತಿ ವರ್ಷ ಇದೇ ಥರ ಗಿಡಗಳನ್ನ ಹಾಕಿ ಮಾಡಬೇಕು ಅಂತ ಕೇಳ್ತೀನಿ. ಇನ್ನೊಂದು ಉದಾಹರಣೆ, ನಾನು ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಇವತ್ತು ನೋಡಿದ್ರೆ ಮಲ್ಟಿ ಸ್ಟೋರಿ ಬಿಲ್ಡ್ ಕಟ್ಟಿದ್ದು ನೋಡಿ, ಯಾರೂ ಒಂದು ಮರ ಹಾಕಿಲ್ಲ ಮನೆ ಮುಂದೆ. ಇದೇ ಥರ BBMP ಅವರು ಒಂದು G+3 ಏನು ಮಾಡ್ತಾರೋ
ಅಟ್ಲೀಸ್ಟ್ 1-2 ಮರಗಳನ್ನ ಬೆಳೆಸೋ ಥರ ಒಂದು ಕಾನೂನನ್ನ ಜಾರಿಗೆ ತಂದರೆ ತುಂಬ ಒಳ್ಳೆಯದಾಗ್ತದೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದಿ ಬೆಸ್ಟ್. ಜೈ ಕರ್ನಾಟಕ, ಜೈ ಭಾರತ್. ಎನ್ವಿರಾನ್ಮೆಂಟ್ ಡೇ ಇವತ್ತು ನಾವು ಆಚರಿಸ್ತಾ ಇದ್ದೀವಿ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಪಾರ್ಕಲ್ಲಿ. ಎನ್ವಿರಾನ್ಮೆಂಟ್ ಡೇ ಇವತ್ತು ಒಂದೇ ದಿವಸ ಇರಬಾರ್ದು, ಪ್ರತಿ ದಿವಸ ಒಂದೊಂದು ರೋಡಲ್ಲಿ ಒಂದೊಂದು ಗಿಡ ನೆಡಬೇಕು ಅಂತ ನನಗೆ ಆಸೆ ಇದೆ. ಆ ಥರ ಎಲ್ಲರೂ ರೋಡಿನ ಜನನೂ ಸಹಕರಿಸಬೇಕು. ನಾವು ಕಾರ್ ಪಾರ್ಕಿಂಗ್ ಮಾಡ್ತೀವಿ, ರೋಡಲ್ಲಿ ಗಿಡ ಹಾಕಬಾರ್ದು, ಆ ಥರ ಎಲ್ಲ ಕಂಪ್ಲೇಂಟ್ಸ್ ಮಾಡ್ತಾರೆ. ಇವಾಗ ಗಿಡ ನೆಡೋದ್ರಿಂದ ಪರಿಸರ ತುಂಬ ಚೆನ್ನಾಗಿರುತ್ತೆ. ಏನು ಹೇಳಿದ್ರೆ ಗಿಡದಿಂದ ಮಳೆ ಬರುತ್ತೆ, ಆ ಥರ ಎಲ್ಲ ಇದೆ ಈಗಿನ ಇದರಲ್ಲಿ. ನೀವು ಕೈ ಜೋಡಿಸ್ಬೇಕು ಅಂತ ನಾಗರಿಕರ ಹತ್ರ ಕೇಳ್ಕೊತಾ ಇದ್ದೀನಿ. ಪಾರ್ಕಿಂಗೋಸ್ಕರ ನಂಗೆ ಗಿಡ ನೆಡಬೇಡಿ, ಅದು ಮಾಡಬೇಡಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ನನಗೆ ಆಸೆ ಇದೆ ಒಂದೊಂದು ರೋಡಲ್ಲಿ 3 ಅಟ್ಲೀಸ್ಟ್ ಗಿಡ ನೆಡಬೇಕು ಅಂತ ಆಸೆ ಇದೆ. ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಇಲ್ಲಿರೋ ಜನ ಎಲ್ಲ ಇದ್ರ ಮೂಲಕ ಕೇಳ್ಕೊತಾ ಇದ್ದೀನಿ. ಪರಿಸರನೇ ಉಸಿರು. ವಿಶ್ವ ಪರಿಸರ ದಿನದ ಅಂಗವಾಗಿ ನಾವು ಸಂಗೊಳ್ಳಿ ರಾಯಣ್ಣ ನಡಿಗೆದಾರರ ಸಂಘದ ಕೋರಿಕೆಯ ಮೇರೆಗೆ ಇವತ್ತು ಗಿಡ ನೆಡುವ ಕಾರ್ಯಕ್ರಮವನ್ನು ಅನೂಪ್ ಸಾರು ಮತ್ತು ನಮ್ಮ ಚಲಪತಿ ಸಾರು ಮತ್ತು ಕೇಶವಮೂರ್ತಿ ಮತ್ತು ಮತ್ತೆಲ್ಲ ನಮ್ಮ ಮಹಿಳಾ ಕಾರ್ಯಕರ್ತರ ಒಂದು ಸಮ್ಮುಖದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ನಮಗೆ ಏಕೆಂದರೆ ಇವಾಗ ಮರ ಕಡಿದು ಮಳೆ ಬರ್ತಾ ಇಲ್ಲ, ತುಂಬ ಸೆಕೆ ಆ ಥರ ಎಲ್ಲ ಇರೋದ್ರಿಂದ ನಾವು ಹೆಚ್ಚಾಗಿ ಗಿಡಗಳನ್ನ ನೆಟ್ಟು ನಾವು ಪರಿಸರನ ಉಳಿಸ್ಕೋಬೇಕು. ಇದು ಎಲ್ಲರಲ್ಲೂ ಒಂದು ಮನವಿ. ಹಾಗಾಗಿ ನಾವು ಇವತ್ತು ಸಂಗೊಳ್ಳಿ ರಾಯಣ್ಣ ಪಾರ್ಕ್ನಲ್ಲಿ ಇವತ್ತು ಗಿಡ ನೆಡುವ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಹಸಿರೇ ಉಸಿರು, ಜಯವಾಗಲಿ. ಮಲ್ಲೇಶ್ವರಂ ಕಾಂಗ್ರೆಸ್ ವತಿಯಿಂದ ಇಲ್ಲಿ ಮರ ನೆಡುವಂಥ ಕಾರ್ಯಕ್ರಮನ ಹಮ್ಮಿಕೋಬೇಕು ಅಂತ ಅಂದ್ಕೊಂಡಿದ್ದು. ಅದರಲ್ಲಿ ನಮ್ಮಲ್ಲಿ ಏನಂದರೆ ಸುಬ್ರಹ್ಮಣ್ಯದಲ್ಲಿ ತುಂಬ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ. ಸೀನಿಯರ್ ಸಿಟಿಸನ್ ಏನಂದರೆ ಇಲ್ಲಿ ವಾಕಿಂಗ್ ಮಾಡೋದಲ್ಲದೆ ಬೇರೆ ಕರ್ತವ್ಯ ಇದರಲ್ಲೂ ಸಹ ಪಾಲ್ಗೊಳ್ತಾರೆ. ಯಾವುದೇ ಇದು ಸೋಷಿಯಲ್ ವರ್ಕ್ ಇರಲಿ, ಇದರಲ್ಲಿ ಪಾಲ್ಗೊಳ್ತಾರೆ. ಅದರಿಂದ ನಮಗೆ ತುಂಬ ಹೆಲ್ಪ್ ಏನಂದರೆ ಅವ್ರು ನಮ್ಮ ಜೊತೆ ಇರ್ತಾರೆ ಅನ್ನೋದು. ಅವ್ರು ನಮ್ಮ ಜೊತೆ ಯಾವಾಗಲೂ ಇರೋದ್ರಿಂದ ನಮಗೆ ಇಲ್ಲಿ ಗಿಡಗಳು ಬೆಳೆಸೋದಾಗಲಿ ಇನ್ನೊಂದು ಮಾಡಲಿಕ್ಕೆ ಅವರು ತುಂಬ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅದರಲ್ಲಿ ನಮಗೆ ರೋಡಲ್ಲಿ ಮಾಡಬೇಕು ಈ ಕೆಲಸನ, ನಾವು ರೋಡಲ್ಲಿ ಮಾಡ್ಬೇಕಂತಿದ್ದೀವಿ. ಮುಂದಿನ ದಿನಗಳಲ್ಲಿ ರೋಡಲ್ಲಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಪ್ರತಿದಿನ ಇದು ಒಂದೊಂದು ಮರ ನೆಡೋಂಥ ಕೆಲಸನ ನಾವು ಮಾಡಿ ಎಲ್ಲ ಇದು ಸುಬ್ರಹ್ಮಣ್ಯದಲ್ಲಿ ಪ್ರತಿ ರೋಡಲ್ಲಿ ಹಸಿರು ಇರಬೇಕು, ಅರ್ಧನೇ ನಾವು ನೋಡ್ಕೊಳ್ಳೋಂಥ ಕೆಲಸ ನಾವು ಮಾಡ್ತೀವಿ.